ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಮನೆಗಳಲ್ಲಿ ಯೂಸ್ ಮಾಡೋ LED ಬಲ್ಬ್ಗಳನ್ನ ಹೇಗೆ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ವೀಕ್ಷಕರೇ, ಎಲೆಕ್ಟ್ರಾನಿಕ್ ಹಾಗೇನೆ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸಣ್ಣ ಸಣ್ಣ ವಿಚಾರಗಳನ್ನ ಕೂಡ ಸೂಕ್ಷ್ಮವಾಗಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಗಂಟೆಗಟ್ಟಲೆ ಶ್ರಮ ವಹಿಸಿ ಮಾಡಿದ ಕೆಲಸ ಕೊನೆಯಲ್ಲಿ ನೀರಲ್ಲಿ ಹೋಮ ಮಾಡಿದಂತೆ ಆಗುತ್ತೆ. ಹಾಗಾಗಿ ಸಾಧಾರಣವಾಗಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಯಾರಿಸುವ ಕಂಪನಿಗಳು ಒಳ್ಳೆ ಕ್ವಾಲಿಟಿಯ PCB ಬೋರ್ಡ್ ಹಾಗೇನೆ ಜಾಸ್ತಿ ಬಾಳಿಕೆ ಬರೋ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳನ್ನ ಯೂಸ್ ಮಾಡ್ತಾರೆ. ಹಾಗೇನೆ ವಸ್ತುಗಳನ್ನ ತಯಾರಿಸಿ ಆದ್ಮೇಲೆ ಅದನ್ನ ಯಂತ್ರಗಳ ಮೂಲಕ ಮತ್ತೆ ಅಲ್ಲಿರುವ ವರ್ಕರ್ಸ್ ಈ ತರ 2 ವಿಧದಲ್ಲಿ ಚೆಕ್ ಮಾಡಿ ನಂತರ ಪ್ಯಾಕಿಂಗ್ ಮಾಡ್ತಾರೆ. ಸಾಧಾರಣವಾಗಿ 1 ವರ್ಷ ವಾರಂಟಿ ಕೊಡುವ ಬಲ್ಬ್ ಮೇಕಿಂಗ್ ಪ್ರೋಸೆಸ್ ನಲ್ಲಿ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗುತ್ತೆ. ಬನ್ನಿ ಬಲ್ಬ್ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸಾಧಾರಣ ಎಲ್ಲ ಕಂಪನಿಗಳಲ್ಲೂ ಕೂಡ ಈ ಹೊರಗಡೆಯ ಬಲ್ಬ್ ಸ್ಟ್ರಕ್ಚರ್ ಅಂದ್ರೆ ಸ್ಕೆಲಿಟನ್ ಅನ್ನ ಒಂದು ಕಂಪನಿಯಿಂದ ತರ್ತಾರೆ ಅಥವಾ ಅದೇ ಕಂಪನಿಯ ಬೇರೆ ಯೂನಿಟ್ ನಲ್ಲಿ ತಯಾರು ಮಾಡಲಾಗುತ್ತೆ. ಮೊದಲಿಗೆ ಬಲ್ಬ್ ನ ವ್ಯಾಟ್ ಕೆಪಾಸಿಟಿಯ ಆಧಾರದ ಮೇಲೆ ಈ ಮಷಿನ್ ಮೂಲಕ ಸಣ್ಣ ಸಣ್ಣ LED ಬಲ್ಬ್ಗಳನ್ನ ಬೋರ್ಡ್ಗೆ ಜೋಡಿಸ್ತಾರೆ. ಇದನ್ನ ಸರ್ಫೇಸ್ ಮೌಂಟಿಂಗ್ ಟೆಕ್ನಾಲಜಿ ಅಂತ ಕರೆಯಲಾಗುತ್ತೆ. ಆಮೇಲೆ LEDಗೆ ಪವರ್ ಸಪ್ಲೈ ಮಾಡೋಕೆ AC ಕರೆಂಟ್ ನಿಂದ DC ಕರೆಂಟ್ ಆಗಿ ಬದಲಾಯಿಸೋಕೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂದ್ರೆ PCB ಅನ್ನ ರೆಡಿ ಮಾಡಲಾಗುತ್ತೆ. ಒಂದು ಪರ್ಟಿಕ್ಯುಲರ್ ವ್ಯಾಟ್ ನ ಬಲ್ಬಿಗೆ ಒಂದೇ ತರಹದ ಕಾಂಪೋನೆಂಟ್ಗಳು ಅಂದ್ರೆ ಒಂದೇ ಸೈಜಿನ ಒಂದೇ ಕೆಪಾಸಿಟಿಯ ಕಾಂಪೋನೆಂಟ್ಗಳು ಬೇಕಾಗ್ತವೆ ಅಲ್ವಾ. ಹಾಗಾಗಿ ದೊಡ್ಡ PCB ಬೋರ್ಡ್ ನಲ್ಲಿ ಸಾಕಷ್ಟು ಬಲ್ಬ್ಗಳಿಗೆ ಬೇಕಾಗುವ ಕಾಂಪೋನೆಂಟ್ಗಳನ್ನ ಆರ್ಡರ್ ವೈಸ್ ಜೋಡಿಸಿ ನಂತರ ಹೀಗೆ ಕಟ್ ಮಾಡ್ಕೋತಾರೆ. ನಂತರ ಈ PCBಯನ್ನ ಬಲ್ಬ್ ಬಾಡಿ ಒಳಗೆ ಕರೆಂಟ್ ಕೊಡುವ ವೈರ್ ಹೋಲ್ಡರ್ ಬದಿ ಹಾಗೇನೆ ಬಲ್ಬಿಗೆ ಅಂದ್ರೆ ಲೈಟ್ ನ ಬೋರ್ಡ್ಗೆ ಕೊಡುವಂತಹ ವೈರ್ ಅನ್ನ ಮೇಲ್ಭಾಗಕ್ಕೆ ಬರೋ ಹಾಗೆ ಇಡಲಾಗುತ್ತೆ. LED ಬಲ್ಬ್ ಗಂಟೆಗಟ್ಟಲೆ ಉರಿದಾಗ ಬೋರ್ಡಿನಲ್ಲಿ ಹೀಟ್ ಜಾಸ್ತಿಯಾಗಿ LEDಗಳು ಸುಟ್ಟು ಹೋಗುತ್ತೆ ಅಥವಾ ಅದರ ಸಾಲ್ಡರ್ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಅಲ್ಯೂಮಿನಿಯಂ ಪ್ಲೇಟ್ ಅನ್ನ ಬಲ್ಬ್ ನ ಬೋರ್ಡ್ ನ ಹೀಟ್ ಅನ್ನ ಸ್ಪ್ರೆಡ್ ಮಾಡಲು ಜೋಡಿಸಲಾಗುತ್ತೆ. ಇದನ್ನ ಹೀಟ್ ಸಿಂಕ್ ಅಂತ ಕರೀತಾರೆ. ನಂತರ ಈ ಹೀಟ್ ಸಿಂಕ್ಗೆ LED ಬೋರ್ಡ್ ಅನ್ನ ಅಟ್ಯಾಚ್ ಮಾಡಿ ಹೀಟ್ ಸಿಂಕ್ ನ ಕೆಳಭಾಗದಲ್ಲಿ ಇರೋ ಬೋರ್ಡ್ ನಿಂದ ಬಂದ ವೈರ್ ಅನ್ನ ಮಷೀನ್ ಮೂಲಕ ಸಾಲ್ಡರ್ ಮಾಡಿ LED ಬೋರ್ಡ್ಗೆ ಜೋಡಿಸಲಾಗುತ್ತೆ. ಬೋರ್ಡ್ ನಿಂದ ಬಂದ ವೈರ್ ಅನ್ನ ಅಲ್ಲಿ ಇರೋ ಕೆಲಸಗಾರರೇ ಮಷೀನ್ ನಲ್ಲಿ ಸಾಲ್ಡರ್ ಮಾಡೋಕೋಸ್ಕರ ಸ್ಟ್ರೈಟ್ ಮಾಡ್ತಾರೆ. ಆಮೇಲೆ ಮಷೀನ್ ಮೂಲಕ ಬಲ್ಬ್ ಹೋಲ್ಡರ್ ಅನ್ನ ಜೋಡಿಸಿ ಜಾಸ್ತಿ ಇರೋ ವೈರ್ ಅನ್ನ ಕಟ್ ಮಾಡಲಾಗುತ್ತೆ. ಆಮೇಲೆ ಮೂವ್ ಆಗ್ತಾ ಬಲ್ಬ್ ಹೋಲ್ಡರ್ಗೆ ವೈರ್ ಅನ್ನ ಮಷೀನ್ ಮೂಲಕ ಸಾಲ್ಡರ್ ಮಾಡಿ ಜಾಯಿಂಟ್ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ನಂತರ ಇಷ್ಟು ರೆಡಿಯಾದ ಬಲ್ಬ್ ಮುಂದೆ ಹೋದ್ಮೇಲೆ ಅದಕ್ಕೆ LED ಲೈಟ್ ಸ್ಪ್ರೆಡ್ ಆಗೋ ಹಾಗೆ ಅಂದ್ರೆ ಬೋರ್ಡ್ ಇಂದ LED ಲೈಟ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಸ್ವಲ್ಪ ಗಮ್ ಅನ್ನ ಬಳಸಿ ಡಿಫ್ಯೂಸರ್ ಅನ್ನ ಹಾಕಲಾಗುತ್ತೆ. ಈಗ ಬಲ್ಬ್ ಹೋಗ್ತಾ ಇದೆ ಟೆಸ್ಟ್ ಆಗೋಕೆ. ಇಲ್ಲಿ ಒಂದು ರೋಬೋಟ್ ಒಂದಷ್ಟು LED ಬಲ್ಬ್ಗಳನ್ನ ಒಟ್ಟಿಗೆ ಸಾಕೆಟ್ಗೆ ಹಾಕಿ ಬಲ್ಬಿನ ಡ್ಯೂರಬಿಲಿಟಿ, ಟೆಂಪರೇಚರ್ ಹಾಗೇನೆ ಲೈಟ್ ನ ಕ್ವಾಲಿಟಿಯನ್ನ ಚೆಕ್ ಮಾಡ್ತಾರೆ.
ಆಮೇಲೆ ಇನ್ನೊಂದು ರೋಬೋಟ್ ಟೆಸ್ಟ್ ಆಗಿರೋ ಬಲ್ಬ್ಗಳನ್ನು ಲೇಬಲ್ ಪ್ರಿಂಟ್ ಮಾಡೋಕೆ ಕಳಿಸುತ್ತೆ. ಬಲ್ಬ್ಗೆ ಲೇಬಲಿಂಗ್ ಆದಮೇಲೆ ಪ್ರತಿಯೊಂದು ಬಲ್ಬ್ಗಳನ್ನು ಮ್ಯಾನ್ಯುಯಲ್ ಆಗಿ ಮತ್ತೆ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಲ್ಬ್ ತಯಾರಾಗೋಕೆ ಎಷ್ಟೊಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಮೇಕಿಂಗ್ ಪ್ರೋಸೆಸ್ನೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.